2016 ವರ್ಕ್‌ಶಾಪ್ ಕ್ಯಾಲ್ಕುಲೇಷನ್ ಆ್ಯಂಡ್ ಸೈನ್ಸ್ ಪೇಪರನ್ನು ಸಾಲ್ವ್ ಮಾಡೋಣ. ಇದು ಬಂದು ಸೆಮಿಸ್ಟರ್ 1. ಸೆಮಿಸ್ಟರ್ 1ದು 2016ನೇ ಇಸ್ವಿಯ ಪೇಪರನ್ನು ಸಾಲ್ವ್ ಮಾಡೋಣ. ಇಲ್ಲಿ ಪಾರ್ಟ್ ಎ ವರ್ಕ್‌ಶಾಪ್ ಕ್ಯಾಲ್ಕುಲೇಷನ್ ಸೈನ್ಸ್ ಅಂತ ನೋಡೋಣ ಕ್ವಶನ್ಸ್ ಏನಿದೆ ಅಂತ. ಚೂಸ್ ದಿ ಕರೆಕ್ಟ್ ಆನ್ಸರ್. ಫಸ್ಟ್ ಕ್ವಶನ್ ಏನಿದೆ, ಮೆಥಡ್ಸ್ ಟು ಟ್ರಾನ್ಸ್ಮಿಟ್ ಈಟ್ ಈಸ್ ಆರ್ ಡ್ಯಾಶ್. ಆಪ್ಷನ್ ಏನು ಹೇಳುತ್ತೆ? ಕಂಡಕ್ಷನ್, ಆಪ್ಷನ್ ಬಿ ಕನ್ವೆಕ್ಷನ್, ಆಪ್ಷನ್ ಸಿ ರೇಡಿಯೇಷನ್, ಆಪ್ಷನ್ ಡಿ ಆಲ್ ಆಫ್ ದೀಸ್. ಇಲ್ಲಿ ಏನು ಕ್ವಶನ್ ಏನಿದೆ, ಈಟನ್ನು ಟ್ರಾನ್ಸ್ಮಿಟ್ ಮಾಡುವಂಥ ಮೆಥಡ್ಸು ಯಾವುವು ಅಂತ. ಆಪ್ಷನ್ಗಳು ಕಂಡಕ್ಷನ್, ಕನ್ವೆಕ್ಷನ್ ಆ್ಯಂಡ್ ರೇಡಿಯೇಷನ್. ಇಲ್ಲಿ ಕಂಡಕ್ಷನ್ ಕೂಡ ಈಟನ್ನು ಟ್ರಾನ್ಸ್ಮಿಟ್ ಮಾಡುತ್ತೆ, ಕನ್ವೆಕ್ಷನ್ ಕೂಡ ಈಟನ್ನು ಟ್ರಾನ್ಸ್ಮಿಟ್ ಮಾಡುತ್ತೆ, ರೇಡಿಯೇಷನ್ ಕೂಡ ಈಟನ್ನು ಟ್ರಾನ್ಸ್ಮಿಟ್ ಮಾಡುತ್ತೆ. ಹಾಗಾಗಿ ಇಲ್ಲಿ ನಮಗೆ ಎಲ್ಲ ಆಪ್ಷನ್ಸು ಈಟನ್ನು ಟ್ರಾನ್ಸ್ಮಿಟ್ ಮಾಡತಕ್ಕಂಥ ಮಾಧ್ಯಮಗಳೇ ಆಗಿವೆ. ಹಾಗಾಗಿ ಇಲ್ಲಿ ನಾವು ಆಲ್ ಆಫ್ ದೀಸನ್ನು ಚೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಕಂಡಕ್ಷನಲ್ಲಿ ಏನಾಗುತ್ತೆ, ಒನ್ ಫಾರ್ಮ್ ಟು ಅನದರ್ ಫಾರ್ಮಲ್ಲಿ ಈಟನ್ನು ಟ್ರಾನ್ಸ್ಮಿಟ್ ಮಾಡುತ್ತೆ. ಕನ್ವೆಕ್ಷನ್ ಏನು ಹೇಳುತ್ತೆ, ಇಲ್ಲಿ ಈಟನ್ನು ಹಾಟ್ ಬಾಡಿಯಿಂದ ಕೋಲ್ಡ್ ಬಾಡಿಗೆ ಈಟನ್ನು ಟ್ರಾನ್ಸ್ಮಿಟ್ ಮಾಡುತ್ತೆ. ಹಾಗೆ ರೇಡಿಯೇಷನ್ ಹೇಳುತ್ತೆ, ಇಸ್ ದ ಫಾರ್ಮ್ ಆಫ್ ರೇಸ್ ಮುಖಾಂತರವಾಗಿ ಈಟನ್ನು ಟ್ರಾನ್ಸ್ಮಿಟ್ ಮಾಡುತ್ತೆ. ಹಾಗಾಗಿ ಇಲ್ಲಿ ನಮಗೆ ಆಲ್ ಆಫ್ ದೀಸನ್ನು ಚೂಸ್ ಮಾಡ್ತಾ ಇದ್ದೀವಿ. ಎರಡನೇ ಕ್ವಶನ್ ಏನು ಹೇಳುತ್ತೆ ನೋಡೋಣ. ಎಲ್ ಸಿ ಎಮ್ ಆಫ್ 4, 12 ಆ್ಯಂಡ್ 15. ಈ ಒಂದು ಎಲ್ ಸಿ ಎಮ್ನ ಫೈಂಡ್ ಔಟ್ ಮಾಡೋಣ. 4, 12, 15. 4, 12, 15ಕ್ಕೆ ಎಲ್ ಸಿ ಎಮ್ ಏನಾಗುತ್ತೆ ನೋಡೋಣ. 4, 12, 15. ಎಲ್ ಸಿ ಎಮ್ ಅಂದರೆ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್. ಇದನ್ನು ನೋಡೋಣ. ಸೊ ಎರಡು ಚಿಕ್ಕ ಸಂಖ್ಯೆಯಿಂದ ಭಾಗ ಮಾಡ್ತಾ ಹೋಗೋಣ. 2 2 4, 2 6 12. 2ರಿಂದ 15 ಪೂರ್ಣವಾಗಿ ಭಾಗ ಆಗೋದಿಲ್ಲ, ಹಾಗಾಗಿ ಪೂರ್ಣ ಸಂಖ್ಯೆಯನ್ನು ಡ್ರಾಪ್ ಮಾಡ್ಕೊಳ್ಳೋಣ. ಒನ್ಸ್ ಅಗೇನ್ 2ರಿಂದ ಮತ್ತೆ ಭಾಗ ಮಾಡೋಣ. 2ರಿಂದ ಆದರೆ ಕೇವಲ 2 ಮಾತ್ರ ಆಗುತ್ತೆ. ಸೊ 3ರಿಂದ ನೋಡೋಣ. 2ನ್ನು ಡ್ರಾಪ್ ಮಾಡೋಣ. 3 2 6, 3 5 15. ಇನ್ನು 2ರಿಂದ ಭಾಗ ಆಗುತ್ತೆ ನೋಡೋಣ. 2 1, 2 1 5. ಈಗ ನಾವೇನು ಮಾಡೋಣ, 2 ಇಂಟು 3 ಇಂಟು 2 ಇಂಟು 5 ಇಂಟು 1. ದೇರ್ಫೋರ್ 2 2. 2 3 6, 5 2 10 ಈಸ್ ಈಕ್ವಲ್ ಟು 6 60. ಆಪ್ಷನ್ಸ್ ಏನಿದೆ? ಆಪ್ಷನ್ಸ್ 15, 60, 30, ನಾನ್ ಆಫ್ ದೀಸ್. ಸೊ ಹಾಗಾಗಿ ಇಲ್ಲಿ ಎಲ್ ಸಿ ಎಮ್ ಎಷ್ಟು ಬಂತು ನಮಗೆ? 60 ಬಂದಿರೋದ್ರಿಂದ ಸೊ ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಏನು ಹೇಳುತ್ತೆ ನೋಡೋಣ. 0.025 ಇಂಟು 5.25 ಎರಡನ್ನು ಮಲ್ಟಿಪ್ಲೈ ಮಾಡಿ ಅಂತ ಕ್ವಶನ್ ಹೇಳ್ತಾ ಇದೆ. ನೋಡೋಣ, ಇದು ಕೂಡ ಪ್ರಯತ್ನ ಮಾಡೋಣ. ಏನಿದೆ? 0.025 ಇಂಟು 5.25. ಸೊ ಈಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಇಲ್ಲಿ ಬಿಫೋರ್ 0 ಇರೋದ್ರಿಂದ ನಾನು 0ನ ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ. ಅಂದರೆ 0ಗೆ ಗುಣಿಸೋದಿಲ್ಲ, ಅದ ಉತ್ತರವನ್ನು ಲಾಸ್ಟಲ್ಲಿ ಹೇಳೋಣ. ಹೇಗೆ ನೋಡೋಣ. ಇಲ್ಲಿ 25 ಮತ್ತು 5.25ನ ಗುಣಿಸ್ಕೊಳ್ಳೋಣ. ಏನಾಗುತ್ತೆ ನೋಡೋಣ. 5 5 25ಕ್ಕೆ 5, ರಿಮೈನಿಂಗ್ 2, 5 2 10, 10 2 12. ಅದೇ ರೀತಿ 5 2 10, ರಿಮೈನಿಂಗ್ 1, 2 2 4, 1 5. ಅದೇ ರೀತಿ 5 5 25ಕ್ಕೆ 5, ರಿಮೈನಿಂಗ್ 2, 5 2 10, 2 12. ಎಷ್ಟು ಸೊನ್ನೆಗಳು? 1 2, 1 2. ಎಷ್ಟಾಯಿತು? 5 2 10 11 3 1 0 0. ಈಗ ಎಷ್ಟು ಸಂಖ್ಯೆ ಆದಮೇಲೆ ಪಾಯಿಂಟ್ಗಳಿದ್ದಾವೆ ಕೌಂಟ್ ಮಾಡಬೇಕು. 1 2 3. ಇಲ್ಲಿ 1 2. ಈ ಒಂದು 2 ಪ್ಲಸ್ ಇಲ್ಲೊಂದು 3, ಎಷ್ಟು ಟೋಟಲ್ ಎಷ್ಟಾಯಿತು? 5. ಇಲ್ಲಿ 5 ಸಂಖ್ಯೆ ಆದಮೇಲೆ ಪಾಯಿಂಟ್ ಇಡಬೇಕು. ಯಾವ ಕಡೆಯಿಂದ? 1 2 3 4 5. ಸೊ ದಿಸ್ ಈಸ್ ದ ಆನ್ಸರ್. ಎಷ್ಟು ಬಂದಿದೆ ಈಗ? 0.013125. ಇಲ್ಲಿ ಆಪ್ಷನ್ ನೋಡಬೇಕು ಏನಿದೆ. ಆಪ್ಷನ್ 1 1.3125, ಆಪ್ಷನ್ ಬಿ 13125,
ಆಪ್ಷನ್ ಸಿ 0.13125, ಆಪ್ಷನ್ ಡಿ 0.65625. ಸೊ ದೇರ್ ಫೋರ್ ನಮಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಮಿಕ್ಸ್ಡ್ ಫ್ರಾಕ್ಷನ್ 7 of 5/6 ಕ್ಯಾನ್ ಬಿ ಸಿಂಪ್ಲಿಫೈಡ್ ಯಾಸ್ ಡ್ಯಾಶ್. ಈ ಒಂದು ಮಿಕ್ಸ್ಡ್ ಫ್ರಾಕ್ಷನ್ ಆಗಿರೋದನ್ನು ಸಿಂಪ್ಲಿಫೈ ಮಾಡಿ ಇನ್ನೂ ಚಿಕ್ಕ ರೂಪಕ್ಕೆ ತೊಗೊಂಬನ್ನಿ ಅಂತ ಕ್ವಶನ್. ಆಗ ಏನಾಗುತ್ತೆ ನೋಡೋಣ. 7 5/6. ಸೊ ಇದನ್ನು ನಾವೇನು ಮಾಡೋಣ, ಈ ಒಂದು ಸಂಖ್ಯೆಯನ್ನು ಛೇದಕ್ಕೆ ಗುಣಿಸ್ಕೊಂಡು ಅಂಶವನ್ನು ಕೂಡ್ಕೊಬೇಕಾಗುತ್ತೆ. ಸಂಖ್ಯೆ ಏನಿದೆ ಹೇಳಿದೆ, 6ಅನ್ನು ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. 7 × 6 ಎಷ್ಟಾಗುತ್ತೆ? 6 7 42 ಆಗುತ್ತೆ. ಅಂಶವನ್ನು ಕೂಡ್ಕೊಬೇಕಾಗುತ್ತೆ. ಎಷ್ಟಾಯಿತು? 47. ಈಗ 47ಅನ್ನು 6ರಿಂದ ಭಾಗ ಮಾಡೋಣ. 47ಅನ್ನು 6ರಿಂದ ಭಾಗ ಮಾಡಿದ್ರೆ 6 7 42, 5 ಪಾಯಿಂಟ್ ಇಡಿ, 0 ಹ್ಯಾಡ್, 6 8 48, ರಿಮೈನಿಂಗ್ 2 0, 6 2 12, 6 3 18. ಸೊ ನಮ್ಗೆ ಎಷ್ಟು ಬಂತು? 7.83 ಬಂತು. ಆಪ್ಷನ್ ಏನು ಹೇಳುತ್ತೆ? ಆಪ್ಷನ್ ಎ ಇಸ್ 7.83, ಆಪ್ಷನ್ ಸಿ 5.83, ಆಪ್ಷನ್ ಬಿ 783, ಆಪ್ಷನ್ ಡಿ 583. ಸೊ ಇಲ್ಲಿ ನಮಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಫ್ x is equal to -5 plus or minus square root of 4 square plus 9 divided by 2 ಆದಾಗ ಎಕ್ಸ್ನ ಬೆಲೆ ಏನಾಗಿರುತ್ತೆ? ಇಲ್ಲಿ ಎಕ್ಸ್ನ ಬೆಲೆ ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಈಕ್ವೇಷನ್ ಏನು ಹೇಳುತ್ತೆ? -5 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 4 ಸ್ಕ್ವೇರ್ ಪ್ಲಸ್ 9 ಡಿವೈಡೆಡ್ ಬೈ 2 ಅಂತ ಹೇಳುತ್ತೆ. ನೋಡೋಣ, ಇದು ಒಂದು ಪ್ರಾಬ್ಲಮ್ನ ಬಗೆಹರಿಸೋಣ. ಏನಿದೆ? -5 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಸ್ಕ್ವೇರ್ ರೂಟ್ ಆಫ್ 4 ಸ್ಕ್ವೇರ್ ಪ್ಲಸ್ 9 ಡಿವೈಡೆಡ್ ಬೈ 2. ಸೊ ಏನಾಗುತ್ತೆ ಅವಾಗ? ಇದು -5 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 4 ಸ್ಕ್ವೇರ್ ಮೀನ್ಸ್ 4 × 4 ಇಸ್ ಈಕ್ವಲ್ ಟು ಎಷ್ಟು? 16 ಪ್ಲಸ್ 9 ಹೋಲ್ ಡಿವೈಡೆಡ್ ಬೈ 2. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು? -5 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 16 ಪ್ಲಸ್ 9. 16 ಪ್ಲಸ್ 9 ಎಷ್ಟಾಗುತ್ತೆ? 16 ಪ್ಲಸ್ 9 25 ಡಿವೈಡೆಡ್ ಬೈ 2. ನೆಕ್ಸ್ಟ್ -5 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 25 ಎಷ್ಟಾಗುತ್ತೆ? ರೂಟ್ ಆಫ್ 25 ನಾವು ಕರಬೇಕು ಸ್ಕ್ವೇರ್ ರೂಟ್. 5 5 25. therefore root of 25 is equal to how much? 5 divided by 2. ಈಗ ಪ್ಲಸ್ ಆರ್ ಮೈನಸ್ ಅಂತ ಇದೆ. ಪ್ಲಸ್ ಆರ್ ಮೈನಸ್ ಅಂತಂದಾಗ ಒಂದು ಪ್ಲಸ್ ಮಾಡಬೇಕು, ಒಂದು ಮೈನಸನ್ನು ಮಾಡಬೇಕು. ಸೊ ನೋಡೋಣ ಏನಾಗುತ್ತೆ. ಮೊದಲಿಗೆ ಒಂದು ಪ್ಲಸ್ ಮಾಡೋಣ. -5 ಪ್ಲಸ್ 5 ಡಿವೈಡ್ ಬೈ 2. ನಿಮಗೆ ಜಾಮೆಟ್ರಿಕಲ್ ಸೈನ್ಸ್ ಗೊತ್ತಿರುತ್ತೆ. ಏನಂತ? ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್ ಗೊತ್ತಿರುತ್ತಲ್ವಾ? ದೇರ್ಫೋರ್ ಇಲ್ಲಿ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ? ಮೈನಸ್ ಆಗುತ್ತೆ. ದೇರ್ಫೋರ್ -5 ಪ್ಲಸ್ 5 ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಉಳಿಯೋದೇನು? 0 ಡಿವೈಡ್ ಬೈ 2. ಇಲ್ಲಿ 2ರಿಂದ ಯಾವುದೇ ಸಂಖ್ಯೆ ಅಂದರೆ 0ನ ಭಾಗಿಸಿದ್ರೆ ನಮಗೇನು ಸಿಗುತ್ತೆ? ನಿಮಗೆ 0ನ ಉತ್ತರ ಆಗಿರುತ್ತೆ. ಇನ್ನೊಂದು ನೋಡೋಣ. -5 ಇಲ್ಲಿ ಪ್ಲಸ್ ಮಾಡಿದ್ವಿ, ಪ್ಲಸ್ 5 ಮಾಡಿದ್ವಿ, ಇಲ್ಲಿ ಮೈನಸ್ ಮಾಡ್ತಾ ಇದ್ದೀವಿ. ಆಗೇನಾಗುತ್ತೆ? ಮೈನಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. -5 -10 ಆಗುತ್ತೆ ಡಿವೈಡ್ ಬೈ 2. ಸೊ 2 5 10 ಚಿಹ್ನೆ ಏನು? ಮೈನಸ್. ದೇರ್ಫೋರ್ ನಮ್ಗೆ ಉತ್ತರ ಏನು ಸಿಕ್ತು? 0 -5. ಇಲ್ಲಿ ಆಪ್ಷನ್ ಏನು ಹೇಳುತ್ತೆ ನೋಡೋಣ. ಆಪ್ಷನ್ ಎ 0 3. ಆಪ್ಷನ್ ಬಿ ಏನು ಹೇಳುತ್ತೆ? -5 -13. ಆಪ್ಷನ್ ಸಿ ಏನು ಹೇಳುತ್ತೆ? 8 3. ಆಪ್ಷನ್ ಡಿ ಏನು ಹೇಳುತ್ತೆ? 0 -5. ದೇರ್ಫೋರ್ ನಮ್ಗೆ ಉತ್ತರ ಏನು ಸಿಕ್ತಿಲ್ಲಿ?
0 ಮೈನಸ್ 5. ಇಲ್ಲಿ ಆಪ್ಷನ್ ಡಿ ಏನಿದೆ ನಮಗೆ 0 ಮೈನಸ್ 5. ದೇರ್ ಫೋರ್ ಡಿ ಇಸ್ ದ ಆನ್ಸರ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್, ಇದರ ವಿಸ್ತೃತ ರೂಪ ಏನಾಗುತ್ತೆ? ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್. ಸೊ ನಿಮಗೆ ಆಲ್ಜಿಬ್ರಾನಲ್ಲಿ ಬರುತ್ತೆ ಇದು ಕಾನ್ಸೆಪ್ಟ್ಸು. ಸೊ ನಿಮಗೆ ಗೊತ್ತಿರಬೇಕು ಫಂಕ್ಷನ್ಸ್ ಏನಾಗುತ್ತೆ ಅಂತ. ಇಲ್ಲಿ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್. ಸೊ ಇಲ್ಲಿ ಏನಾಗುತ್ತೆ? ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ 2ab ಇದೇನಾಗುತ್ತೆ? ಎ ಮೈನಸ್ ಬಿ ಹೋಲ್ ಸ್ಕ್ವಯರ್ ಆಗೋಗುತ್ತೆ. ಅದೇ ರೀತಿಯಲ್ಲಿ ಇಲ್ಲೇನಾಗುತ್ತೆ? ಎ ಮೈನಸ್ ಬಿ ಇಂಟು ಎ ಮೈನಸ್ ಬಿ. ಇಲ್ಲಿ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಮೈನಸ್ ಎ ಬಿ, ಇದು ತಪ್ಪಾಗುತ್ತಾ? ಇದು ಕೂಡ ಇದಕ್ಕೆ ಮ್ಯಾಚ್ ಆಗೋದಿಲ್ಲ. ಇಲ್ಲಿ ನಮಗೆ ಆಪ್ಷನ್ ಏನು ಹೇಳುತ್ತೆ? ನಾನ್ ಆಫ್ ದೀಸ್ ಅಂತ ಹೇಳುತ್ತೆ. ಆ್ಯಕ್ಚುಲಿ ನಮಗೆ ಇಲ್ಲೇನು ಹೇಳುತ್ತೆ? ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂತಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಹೇಳಬೇಕು. ಆದರೆ ಇಲ್ಲಿ ನಮಗೆ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ 2ab ಇದಂತೂ ಡೆಫಿನೆಟ್ಲಿ ಆಗೋದಿಲ್ಲ. ಹಾಗೆಯೇ ಇದಕ್ಕೆ ಹತ್ತಿರ ರಿಲೇಟೆಡ್ ಆಗಿರುವಂಥದ್ದು ಯಾವುದು? ಎ ಮೈನಸ್ ಬಿ ಇಂಟು ಎ ಮೈನಸ್ ಬಿ. ಬಟ್ ಇಲ್ಲಿ ಎ ಮೈನಸ್ ಬಿ ಏನಾಗುತ್ತೆ? ಇಲ್ಲಿ ನಮಗೆ ಮೈನಸ್ ಇಟ್ಟು ಮೈನಸ್ ಪ್ಲಸ್ ಆಗಿಬಿಡುತ್ತೆ. ಬಟ್ ಆ್ಯಕ್ಚುಲಿ ನಮಗೆ ಫಾರ್ಮುಲಾ ಏನು? ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗುತ್ತೆ. ದೇರ್ ಫೋರ್ ಇಲ್ಲಿ ನಮಗೆ ಡಿ ಇಸ್ ದ ರೈಟ್ ಆನ್ಸರ್. ಯಾಕಂದರೆ ಇಲ್ಲಿ ಇದಕ್ಕೆ ರಿಲೇಟೆಡ್ ಆಗಿರುವಂಥ ಯಾವುದೇ ಆನ್ಸರು ಇಲ್ಲ. ಆಗ ಇಲ್ಲಿ ನಾನ್ ಆಫ್ ದೀಸ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಫ್ 9:3 ಈಕ್ವಲ್ಸ್ ಟು x:21, ದ x ಈಸ್ ಈಕ್ವಲ್ ಟು ಡ್ಯಾಶ್. ಇದರಲ್ಲಿ ಎಕ್ಸ್ ಬೆಲೆನ ಫೈಂಡ್ ಔಟ್ ಮಾಡಬೇಕು. ನೋಡೋಣ ಏನಾಗುತ್ತೆ. ಇಲ್ಲಿ 9:3 ಈಸ್ ಈಕ್ವಲ್ ಟು x:21. ಇಲ್ಲಿ ನಿಮಗೆ ರೇಷಿಯೋ ಆಫ್ ಪ್ರೊಪೋರ್ಷನ್ಸ್ ಎಲ್ಲ ಬರುತ್ತೆ, ನಿಮಗೆ ಗೊತ್ತಿರುತ್ತೆ. ಇಲ್ಲಿ ದಿಸ್ ಕಾಲ್ಡ್ extremes and this called means. Therefore 9 into 21 equals to 3 is to x. Therefore 21 into 9 ಎಷ್ಟಾಗುತ್ತೆ? 189 is equal to 3x. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎಕ್ಸನ್ನು ಹೆಚ್ಚು ತೆಗೆದ್ರೆ ಏನಾಗುತ್ತೆ? 189 ಡಿವೈಡೆಡ್ ಬೈ 3. ಸೊ ಆಗ 3ರಿಂದ 189 ಭಾಗಿಸಿದ್ರೆ ನಿಮ್ಗೇನು ಸಿಗುತ್ತೆ? 63. ದೇರ್ ಫೋರ್ ನಮಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಇಲ್ಲಿ 6 ಇಂಟು 7/3 ಪ್ಲಸ್ 9 ಮೈನಸ್ 5 ಈಸ್ ಡ್ಯಾಶ್ ಅಂತ ಹೇಳ್ತಾ ಇದೆ. 6 ಇಂಟು 7/3 ಪ್ಲಸ್ 9 ಮೈನಸ್ 5 ಈಸ್ ಡ್ಯಾಶ್ ಅಂತ ಹೇಳುತ್ತೆ. ಆಪ್ಷನ್ ಏನು ಹೇಳುತ್ತೆ? 1.8 ಅಂತ ಒಂದು, ಆಪ್ಷನ್ ಬಿ 18, ಆಪ್ಷನ್ ಸಿ 9/3, ಆಪ್ಷನ್ ಡಿ 9. ನೋಡೋಣ, ಇದನ್ನು ಸಾಲ್ವ್ ಮಾಡೋಣ. ಏನು ಹೇಳುತ್ತೆ? 6 ಇಂಟು 7/3 ಪ್ಲಸ್ 9 ಮೈನಸ್ 5 ಅಂತ ಹೇಳುತ್ತೆ. ಇಲ್ಲಿ ನಾವೇನು ಮಾಡೋಣ? 6 ಇಂಟು 3ರಿಂದ 7ನ ಭಾಗ ಮಾಡೋಣ. ಇಲ್ಲೇನಾಗುತ್ತೆ? 3 7 6, 1 ಪಾಯಿಂಟ್ ಇಡಿ 0, 3 3 9, 1 ಮತ್ತು ರಿಗೇನ್ 0, 3 3 9. ಎಷ್ಟು ಈಗ ಎಷ್ಟು ಬರ್ತಾಯಿದೆ ನಮಗೆ? 2.33. ಈ ಒಂದು 2.33 ಯಾವುದು? 7/3. ಹಾಗೆ 9 ಮೈನಸ್ 5. ಈಗ ನೋಡೋಣ, ಈ ಒಂದು 2.33 ಇಂಟು 6 ಇದನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೇನು ಸಿಗುತ್ತೆ? 14 ಸಿಗುತ್ತೆ. ಪ್ಲಸ್ 9 ಮೈನಸ್ 5. ನೆಕ್ಸ್ಟ್ ಸ್ಟೆಪ್ಪಲ್ಲಿ 14 ಪ್ಲಸ್ 9ಅಲ್ಲಿ 5 ಹೋದರೆ ರಿಮೈನಿಂಗ್ 4. Therefore 14 plus 4 equals to 80. So option C ಏನು ಹೇಳುತ್ತೆ? ಆಪ್ಷನ್ ಎ ಇಸ್ 1.8, ಆಪ್ಷನ್ ಬಿ ಇಸ್ 18, ಆಪ್ಷನ್ ಸಿ ಇಸ್ 9/3, ಆಪ್ಷನ್ ಡಿ ಇಸ್ 9. Therefore ನಮಗೆ
ಉತ್ತರ ಎಷ್ಟು ಬಂತು? 18. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋಣ. 20% ಆಫ್ ಸ್ಕ್ವೇರ್ ರೂಟ್ ಆಫ್ 400. 20% ಆಫ್ ರೂಟ್ ಆಫ್ 400 ಈಸ್ ಡ್ಯಾಶ್. ಆಪ್ಷನ್ ಏನು ಹೇಳುತ್ತೆ? ಆಪ್ಷನ್ ಎ 4.8, ಆಪ್ಷನ್ ಬಿ 4.0, ಆಪ್ಷನ್ ಸಿ 21/3, ಆಪ್ಷನ್ ಡಿ 2.1. ನೋಡೋಣ, ಇದು ಒಂದು ಬಗೆಹರಿಸೋಣ. ಸ್ಕ್ವೇರ್ ರೂಟ್ ಆಫ್ ಮೊದಲು ಕ್ವಶನ್ ಬರ್ಕೊಳ್ಳೋಣ. 20% ಎಷ್ಟಿಗಿದು? 20% 100ಗೆ, ಸೆಂಟ್ ಮೀನ್ಸ್ 100 ಇಂಟು ಸ್ಕ್ವೇರ್ ರೂಟ್ ಆಫ್ 400. ನೋಡೋಣ, 20 ಡಿವೈಡ್ ಬೈ 100 ಇಂಟು ಸ್ಕ್ವೇರ್ ರೂಟ್ ಆಫ್ 400. ಇದಕ್ಕೇನು ಬರುತ್ತೆ? ಸ್ಕ್ವೇರ್ ರೂಟ್ ಆಫ್ 400 ಎಷ್ಟು ಬರುತ್ತೆ? 2 4. ಸೊ 2 ಸಂಖ್ಯೆನ ಡ್ರಾಪ್ ಮಾಡಿಕೊಂಡ್ರೆ ನಮಗೇನು ಸಿಗುತ್ತೆ? 20. ಸೊ 20 ಇಸ್ ದ ಸ್ಕ್ವೇರ್ ರೂಟ್ ಆಫ್ 400. ದೇರ್ಫೋರ್ ಇಲ್ಲೇನಾಗುತ್ತೆ? ಈ ಒಂದು ಸೊನ್ನೆಗೆ ಈ ಒಂದು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ, ಈ ಒಂದು ಸೊನ್ನೆಗೆ ಈ ಒಂದು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ. ದೇರ್ಫೋರ್ ನಮಗೇನು ಹೇಳುತ್ತೆ? 2 × 2 4. ಆಪ್ಷನ್ ಬಿ ಇಸ್ ದ ನಮಗೆ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನು ಹೇಳುತ್ತೆ? ಇಲ್ಲಿ ಫಾರ್ ಮೆಜರ್ಮೆಂಟ್ ಆಫ್ high temperature of furnace, the instrument used is dash. For measurement of high temperature of furnace, the instrument used is dash. ಆಪ್ಷನ್ ಏನು ಹೇಳುತ್ತೆ? ಆಪ್ಷನ್ ಎ ಥರ್ಮೋಮೀಟರ್, ಆಪ್ಷನ್ ಬಿ ಪೈರೋಮೀಟರ್, ಆಪ್ಷನ್ ಸಿ ಥರ್ಮೋಕಪಲ್, ಆಪ್ಷನ್ ಡಿ ನಾನ್ ಆಫ್ ದೀಸ್. ಥರ್ಮೋಮೀಟರ್, ಸೊ ಇದು ಏನಾಗುತ್ತೆ? ಇದು ಕಾಂಟ್ಯಾಕ್ಟ್ ಲೆಸ್ ಆಗುತ್ತೆ. ಸೊ ಯಾವಾಗ ಇಲ್ಲಿಂದ ಕ್ವಶನ್ ಏನು ಹೇಳುತ್ತೆ ನೋಡಿ, ಫರ್ನೇಸಲ್ಲಿ ಒಂದು ಟೆಂಪ್ರೇಚರನ್ನು ಯಾವ ಇನ್ಸ್ಟ್ರೂಮೆಂಟನ್ನು ಅಂದರೆ ಮೆಜರ್ ಮಾಡಲಿಕ್ಕೆ ಯಾವ ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡ್ತೀರ ಅಂತ ಕ್ವಶನು. ಈ ಒಂದು ಥರ್ಮೋಮೀಟರ್ನ ಟೆಂಪ್ರೇಚರ್ಲಿ ಹಿಡೋಕ್ಕೋದ್ರೆ ಟೆಂಪ್ರೇಚರಲ್ಲಿ ಇದೇನಾಗುತ್ತೆ ಅಂದರೆ ಇಟ್ ಕ್ಯಾನ್ ಬಿ ಬ್ಲಾಸ್ಟ್ ಆಗಿಬಿಡುತ್ತೆ. ಇನ್ನು ಥರ್ಮೋಕಪಲ್ ಇದು ಕೂಡ ಏನಾಗುತ್ತೆ? ಕಾಂಟ್ಯಾಕ್ಟ್ ಲೆಸ್ ಆಗುತ್ತೆ, ಲೋ ಟೆನ್ಷನ್ ಆಗಿರುತ್ತೆ. ಇನ್ನು ಪೈರೋಮೀಟರ್ ಈಸ್ ಅ ರೈಟ್ ಆನ್ಸರ್. ಪೈರೋಮೀಟರನ್ನು ನಾವು ಫರ್ನೇಸ್ ಟೆಂಪ್ರೇಚರಲ್ಲಿ ಯೂಸ್ ಮಾಡಲಿಕ್ಕೆ ನಾವು ಈ ಒಂದು ಪೈರೋಮೀಟರನ್ನು ಯೂಸ್ ಮಾಡ್ತೀವಿ. ದೇರ್ಫೋರ್ ಬಿ ಇಸ್ ಅ ರೈಟ್ ಆನ್ಸರ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಪರ್ಸೆಂಟ್ ಆಫ್ ಕಾರ್ಬನ್ ಇನ್ ಐ ಕಾರ್ಬನ್ ಸ್ಟೀಲ್. ಐ ಕಾರ್ಬನ್ ಸ್ಟೀಲಲ್ಲಿ ಕಾರ್ಬನ್ ಪರ್ಸೆಂಟೇಜ್ ಎಷ್ಟಾಗಿರುತ್ತೆ? ಆಪ್ಷನ್ ಎ 0.2 to 0.4, ಆಪ್ಷನ್ ಬಿ 0.5 ಇಂದ 1.5 ಅಂತ ಹೇಳುತ್ತೆ, ಆಪ್ಷನ್ ಸಿ ಏನು ಹೇಳುತ್ತೆ? 2 to 4 ಅಂತ ಹೇಳುತ್ತೆ, ಆಲ್ ಆಫ್ ದೀಸ್ ಅಂತ ಹೇಳುತ್ತೆ. ಇಲ್ಲಿ ನಾವು ಯಾವುದ್ರಲ್ಲಿ ನೋಡ್ತಾ ಇದ್ದೀವಿ? ಐ ಕಾರ್ಬನ್ ಸ್ಟೀಲ್. ಈ ಒಂದು ಐ ಕಾರ್ಬನ್ ಸ್ಟೀಲ್ದು ಕಾರ್ಬನ್ ಪರ್ಸೆಂಟೇಜ್ ಎಷ್ಟಾಗಿರುತ್ತೆ ನಿಮ್ಗೆ ಗೊತ್ತಿರಬೇಕು. ಈ ಒಂದು ಐ ಕಾರ್ಬನ್ ಸ್ಟೀಲ್ ಎಲ್ಲಿ ಬರುತ್ತೆ ನಮಗೆ? ಇದು ಒಂದು ನಮಗೆ ಪ್ಲೇನ್ ಕಾರ್ಬನ್ ಸ್ಟೀಲಲ್ಲಿ ಬರುತ್ತೆ. ಪ್ಲೇನ್ ಕಾರ್ಬನ್ ಸ್ಟೀಲ್. ಈ ಒಂದು ಪ್ಲೇನ್ ಕಾರ್ಬನ್ ಸ್ಟೀಲಲ್ಲಿ ಏನೇನು ಬರುತ್ತೆ ನಮಗೆ? ಒಂದು ಲೋ ಕಾರ್ಬನ್ ಸ್ಟೀಲ್, ಎಷ್ಟು ಮೀಡಿಯಮ್ ಕಾರ್ಬನ್ ಸ್ಟೀಲ್, ಇನ್ನೊಂದು ಹೈ ಕಾರ್ಬನ್ ಸ್ಟೀಲ್. ಇದರಲ್ಲಿ ಲೋಯರ್ ಕಾರ್ಬನ್ ಸ್ಟೀಲ್ ಏನಾಗುತ್ತೆ? ಇದು ಬಂದು ನಮಗೆ 0.15 to 0.25% ಕಾರ್ಬನ್ ಇರುತ್ತೆ. ಅದೇ ಮೀಡಿಯಮಲ್ಲಿ ಏನಾಗುತ್ತೆ? 0.25 to 0.5% ಇರುತ್ತೆ. ಅದೇ ಹೈ ಕಾರ್ಬನಲ್ಲಿ ಏನಾಗಿರುತ್ತೆ? 0.5 to 1.5%, 1.05% ಏನಿರುತ್ತೆ? ಕಾರ್ಬನ್ ಕಂಟೆಂಟ್ ಇರುತ್ತೆ. ಅರ್ಥ ಆಗ್ತದೆಯಾ? ಅಂದರೆ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕು, ಪ್ಲೇನ್ ಕಾರ್ಬನ್ ಸ್ಟೀಲಲ್ಲಿ ಲೋಯರ್ ಕಾರ್ಬನ್ ಸ್ಟೀಲ್, ಮೀಡಿಯಮ್ ಕಾರ್ಬನ್ ಸ್ಟೀಲ್ ಆ್ಯಂಡ್ ಹೈ ಕಾರ್ಬನ್ ಸ್ಟೀಲ್ ಅಂತ ಬರುತ್ತೆ. ಲೋ ಕಾರ್ಬನ್ ಸ್ಟೀಲಲ್ಲಿ ಕಾರ್ಬನ್ ಕಂಟೆಂಟ್ ಏನಾಗಿರುತ್ತೆ? 0.15 to 0.25% ಇರುತ್ತೆ. ಮೀಡಿಯಮಲ್ಲಿ 0.25 to
0.5% ಇರುತ್ತೆ. ಹೈ ಕಾರ್ಬನ್ ಸ್ಟೀಲಲ್ಲಿ 0.5 ಟು 1.5% ಅಷ್ಟು ಏನಿರುತ್ತೆ ಕಾರ್ಬನ್ ಕಂಟೆಂಟ್ ಇರುತ್ತೆ. ದೇರ್ಫೋರ್ ಇಲ್ಲಿ ಆಪ್ಷನ್ ನಮ್ಗೆ ಏನು ಹೇಳುತ್ತೆ ಬಿ ಎಷ್ಟಿದೆ 0.5 ಟು 1.5% ಅಷ್ಟು ಕಾರ್ಬನ್ ಕಂಟೆಂಟ್ ಇರುತ್ತೆ. ದೇರ್ಫೋರ್ ಬಿ ಈಸ್ ದ ರೈಟ್ ಆನ್ಸರ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಡಿಗ್ರಿ ಆಫ್ ಕೋಲ್ಡ್ನೆಸ್ ಆರ್ ಹಾಟ್ನೆಸ್ ಈಸ್ ನೌನ್ ಎಸ್ ಡ್ಯಾಶ್. ದ ಡಿಗ್ರಿ ಆಫ್ ಕೋಲ್ಡ್ನೆಸ್ ಆರ್ ಹಾಟ್ನೆಸ್ ಈಸ್ ನೌನ್ ಎಸ್ ಡ್ಯಾಶ್ ಅಂತ ಹೇಳುತ್ತೆ. ಆಪ್ಷನ್ ಏನು ಹೇಳುತ್ತೆ ಪವರ್, ಆಪ್ಷನ್ ಬಿ ಎನರ್ಜಿ, ಆಪ್ಷನ್ ಸಿ ಟೆಂಪ್ರೇಚರ್, ಆಪ್ಷನ್ ಡಿ ಈಟ್ ಅಂತ ಹೇಳ್ತಾನೆ. ಇಲ್ಲಿ ಪವರ್ ಅಂದರೆ ಏನು ನಮಗೆ? ಪವರ್ ಅಂದರೆ ಇದು ರೇಟ್ ಆಫ್ ಡೂಯಿಂಗ್ ವರ್ಕ್, ರೇಟ್ ಆಫ್ ಡೂಯಿಂಗ್ ವರ್ಕ್ ಅಂತ ಹೇಳುತ್ತೆ. ಎನರ್ಜಿ ಏನು ಹೇಳುತ್ತೆ? ಇದು ಬಂದು ಕೆಪಾಸಿಟಿ ಟು ಡೂ ವರ್ಕ್ ಅಂತ ಹೇಳುತ್ತೆ. ಈಟ್ ಏನು ಹೇಳುತ್ತೆ? ಇಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ ಅಂತ ಹೇಳುತ್ತೆ. ಓಕೆನಾ? ದೇರ್ಫೋರ್ ನಮಗಿಲ್ಲಿ ಟೆಂಪ್ರೇಚರ್ ಏನು ಹೇಳುತ್ತೆ? ಒಂದು ಟೆಂಪ್ರೇಚರು ನಮಗೆ ಡಿಗ್ರಿ ಆಫ್ ಹಾಟ್ನೆಸ್ ಆರ್ ಕೋಲ್ಡ್ನೆಸ್ ಅಂತ ಹೇಳುತ್ತೆ. ಹಾಗಾಗಿ ಇಲ್ಲಿ ನಮಗೆ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು, ಅಲ್ಯೂಮಿನಿಯಂ ಅಲಾಯ್ ಈಸ್ ಪ್ರಿಪೇರ್ಡ್ ದೆನ್ ಸ್ಟೀಲ್ ಆಟೋಮೊಬೈಲ್ಸ್ ಬಿಕಾಸ್ ಇಟ್ ಈಸ್ ಮೋರ್ ಡ್ಯಾಶ್ ಅಂತ ಹೇಳುತ್ತೆ. ಆಟೋಮೊಬೈಲ್ಸಲ್ಲಿ ಸ್ಟೀಲ್ನಲ್ಲಿ ಈ ಒಂದು ಅಲ್ಯೂಮಿನಿಯಂ ಅಲಾಯ್ಸ್ನ ಹೆಚ್ಚಿಗೆ ಬಳಕೆ ಮಾಡ್ತಾರೆ. ಕಾರಣ ಏನು? ಯಾಕೆ? ಆಪ್ಷನ್ ಏನು ಹೇಳುತ್ತೆ? ಚೀಪರ್, ಆಪ್ಷನ್ ಬಿ ಲೈಟರ್, ಆಪ್ಷನ್ ಸಿ ಅವೈಲಬಲ್, ಆಪ್ಷನ್ ಡಿ ಹೆವಿಯರ್ ಅಂತ ಹೇಳುತ್ತೆ. ಈ ಒಂದು ಅಲ್ಯೂಮಿನಿಯಮ್ನ ಆಟೋಮೊಬೈಲ್ಸಲ್ಲಿ ಯೂಸ್ ಮಾಡ್ತಾರೆ. ಕಾರಣ ಏನು? ಸೊ ಇಟ್ ಈಸ್, ಇದು ಏನಾಗುತ್ತೆ ನಮಗೆ ಲೈಟರ, ಚೀಪರ, ಅವೈಲಬಲ, ಹೆವಿಯರ. ಸೊ ಇದು ಕೂಡ ನಮಗೆ ಏನಾಗುತ್ತೆ ಚೀಪರ್ ಅನ್ನೋದಕ್ಕಿಂತನೂ ಸೊ ಇಲ್ಲಿ ನಮಗೆ ಇದ್ರದ್ದು ವೆಯ್ಟ್ ಏನಾಗುತ್ತೆ ಕಡಿಮೆ ಇರುತ್ತೆ. ಹಾಗಾಗಿ ಇಲ್ಲಿ ಕೂಡ ನಾವು ಈ ಒಂದು ಅಲ್ಯೂಮಿನಿಯಂ ಅಲಾಯ್ನ ಯೂಸ್ ಮಾಡ್ತೀವಿ ಬಿಕಾಸ್ ಇಟ್ ಹ್ಯಾಸ್ ಲೈಟ್ ವೆಯ್ಟ್. ಹಾಗಾಗಿ ಇದು ಕಡಿಮೆ ತೂಕ ಪಡೆಯೋದ್ರಿಂದ ಇಲ್ಲಿ ಆಟೋಮೊಬೈಲ್ಸಲ್ಲಿ ಕೂಡ ಇದನ್ನು ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಟೂಲ್ ಮೆಟೀರಿಯಲ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ದ ಹಾರ್ಡೆಸ್ಟ್? ಆಪ್ಷನ್ ಎ ಸೆರಾಮಿಕ್, ಆಪ್ಷನ್ ಬಿ HSS, ಆಪ್ಷನ್ ಬಿ ಕಾರ್ಬೈಡ್, ಆಪ್ಷನ್ ಡಿ ಡೈಮಂಡ್. ಸೊ ಇದು 4 ಕಟಿಂಗ್ ಟೂಲ್ ಮೆಟೀರಿಯಲ್ಸೇ. ಒಂದು ಸೆರಾಮಿಕ್ಕು, ಕಾರ್ಬೈಡು, HSS ಮೀನ್ಸ್ ಹೈ ಸ್ಪೀಡ್ ಸ್ಟೀಲ್ ಅಂತ. ಸೊ ಇವು ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ಗಳೆಲ್ಲ ಕಟಿಂಗ್ ಟೂಲ್ ಮೆಟೀರಿಯಲ್ಸೇ. ಸೊ ಬಟ್ ಇದರಲ್ಲಿ ವೆರಿ ಸ್ಟ್ರಾಂಗೆಸ್ಟ್, ವೆರಿ ಹಾರ್ಡೆಸ್ಟ್ ಕಟಿಂಗ್ ಟೂಲ್ ಯಾವುದು ಅಂತಂದರೆ ಡೈಮಂಡ್. ಸೊ ಡೈಮಂಡ್ ಈಸ್ ಅ ವೆರಿ ಹಾರ್ಡೆಸ್ಟ್ ಕಟಿಂಗ್ ಮೆಟೀರಿಯಲ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಬೈ ಆ್ಯಡಿಂಗ್ 60 ಟು ಎ ನಂಬರ್ ವಿ ಗೆಟ್ 5 ಟೈಮ್ಸ್ ಆಫ್ ದ ನಂಬರ್ ಈಸ್ ಡ್ಯಾಶ್ ಅಂತ ಹೇಳುತ್ತೆ. ಅಂದರೆ ಒಂದು ಸಂಖ್ಯೆಗೆ 60 ಕೂಡ್ತಾ ಇದ್ದೀವಿ. ಬೈ ಆ್ಯಡಿಂಗ್ 60 ಟು ಎ ನಂಬರ್, ಬೈ ಆ್ಯಡಿಂಗ್ 60 ಟು ಎ ನಂಬರ್ ಏನಾಗುತ್ತೆ ನೋಡೋಣ. ಬೈ ಆ್ಯಡಿಂಗ್ 60 ಟು ಎ ನಂಬರ್ ಈಕ್ವಲ್ಸ್ ಟು 5 ಟೈಮ್ಸ್ ಆಫ್ ಎ ನಂಬರ್, 5 ಟೈಮ್ಸ್ ಆಫ್ ಎ ನಂಬರ್ ಏನಾಗುತ್ತೆ. ಸೊ ಇಲ್ಲಿ ನಾವು ಒಂದು ಸಂಖ್ಯೆಗೆ 60 ಕೂಡ್ತಾ ಇದ್ದೀವಿ, ಒಂದು ಸಂಖ್ಯೆಗೆ 60 ಕೂಡ್ತಾ ಇದ್ದೀವಿ, 60 ಕೂಡ್ತಾ ಇದ್ದೀವಿ. ಆಗ ದಟ್ ಈಸ್ ಈಕ್ವಲ್ ಟು 5 ಟೈಮ್ಸ್ ಆಫ್ ದ ನಂಬರ್. ನೋಡೋಣ, ಇದನ್ನು ಬಗೆಹರಿಸೋಣ. ಇಲ್ಲಿ ನೋಡೋಣ, 60 ಮೈನಸ್ n 60 ಪ್ಲಸ್ n ಈಸ್ ಈಕ್ವಲ್ ಟು 5n. therefore 60 minus is equal to 5n minus n. ಅಂದರೆ 5n ಹಾಗೆ ಇಟ್ಕೊಂಡಿದ್ದೀವಿ, ಈ ಏನನ್ನು ಈಕ್ವಲ್ಸಿಂದ
ರೈಟ್ ಸೈಡ್ ಡ್ರಾಪ್ ಮಾಡಿದಾಗ ಏನಾಗುತ್ತೆ, ಮೈನಸ್ ಆಗುತ್ತೆ. ದೇರ್ ಫೋರ್ 60 ಈಕ್ವಲ್ಸ್ ಟು 5n ಮೈನಸ್ n 4n ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ n ಈಸ್ ಈಕ್ವಲ್ ಟು 60 ಡಿವೈಡ್ ಬೈ 4. ದೇರ್ ಫೋರ್ 4 1s 4, 4 5s. Therefore n is equal to how much? 15. So 15 is the right answer. ಇಲ್ಲಿ ಗಮನ ಇಟ್ಟು ನೋಡಬೇಕು. ಬೈ ಆ್ಯಡಿಂಗ್ 60 ಟು ಎ ನಂಬರ್, ಒಂದು ಸಂಖ್ಯೆಗೆ ಅಥವಾ ಒಂದು ನಂಬರ್ಗೆ 60ಯನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಆ್ಯಡ್ ಮಾಡಿದಾಗ ಇದೇನಾಗುತ್ತೆ, 5 ಟೈಮ್ಸ್ ಆಫ್ ದಟ್ ನಂಬರ್ ಆಗುತ್ತೆ. ದೇರ್ ಫೋರ್ 60 ಪ್ಲಸ್ n ಇಸ್ ಈಕ್ವಲ್ ಟು 5n. ನೆಕ್ಸ್ಟ್ ಸ್ಟೆಪ್ಪಲ್ಲಿ 60 ಈಸ್ ಈಕ್ವಲ್ ಟು 5n. ಈ ಒಂದು ಪ್ಲಸ್ ಏನನ್ನು ಈಕ್ವಲ್ಸಿಂದ ರೈಟ್ ಸೈಡ್ಗೆ ಡ್ರಾಪ್ ಮಾಡಿದಾಗ ಕಳಿಸಿದಾಗ ಏನಾಗುತ್ತೆ, ಮೈನಸ್ ಎನ್ ಆಗುತ್ತೆ. ದೇರ್ ಫೋರ್ 60 ಈಸ್ ಈಕ್ವಲ್ ಟು 5n ಮೈನಸ್ n ಈಸ್ ಈಕ್ವಲ್ ಟು 4n ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ n ಈಸ್ ಈಕ್ವಲ್ ಟು 60 ಬೈ 4. ದೇರ್ ಫೋರ್ 4ಇಂದ ಭಾಗ ಮಾಡಿದರೆ ನಮಗೆ 15 ಸಿಗುತ್ತೆ. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನು ಹೇಳುತ್ತೆ, ರೇಡಿಯಸ್ ಇನ್ ಎ ಸರ್ಕಲ್ ಈಸ್ ಈಕ್ವಲ್ ಟು ಡ್ಯಾಶ್. ರೇಡಿಯಸ್ ಇನ್ ಎ ಸರ್ಕಲ್ ಈಸ್ ಈಕ್ವಲ್ ಟು ಡ್ಯಾಶ್. ಇಲ್ಲಿ ರೇಡಿಯಸ್ ಅಂದರೆ ಏನು? ರೇಡಿಯಸ್ ಅಂದರೆ ನಮಗೆ ತ್ರಿಜ್ಯ, ಹಾಫ್ ಆಫ್ ದಿ ಸರ್ಕಲ್. ಸೊ ಇಲ್ಲಿ ಹಾಫ್ ಆಫ್ ದಿ ಸರ್ಕಲ್ಗೆ ಯಾವುದು ಸಮ ನಮಗೆ? ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಡಯಾಮೀಟರ್ ಬೈ 2. ಸೊ ಇದ್ರ ಭಾಗ ಮಾಡಿದ್ರೆ ನಮಗೆ ಏನು ಸಿಗುತ್ತೆ? ಅರ್ಧ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ, ವಿಚ್ ಫ್ರಾಕ್ಷನ್ ಈಸ್ ಬಿಗ್ಗರ್? ವಿಚ್ ಫ್ರಾಕ್ಷನ್ ಈಸ್ ಅ ಬಿಗ್ಗರ್? ಆಪ್ಷನ್ ಏನು ಹೇಳುತ್ತೆ, 5/12, ಆಪ್ಷನ್ ಬಿ 5/3, ಆಪ್ಷನ್ ಸಿ 15/18, ಆಪ್ಷನ್ ಡಿ 10/12. ನೋಡೋಣ ಇದು ಹೇಗಿದೆ ಅಂತ. ವಿಚ್ ಫ್ರಾಕ್ಷನ್ ಈಸ್ ಎ ಬಿಗ್ಗರ್? ಈ 4ರಲ್ಲಿ ದೊಡ್ಡ ಸಂಖ್ಯೆ ಯಾವ ಫ್ರಾಕ್ಷನ್ ಆಗುತ್ತೆ ನೋಡೋಣ. 5 ಡಿವೈಡ್ ಬೈ 12, 12ರಿಂದ ಭಾಗ ಮಾಡೋಣ. 12ರಿಂದ ಭಾಗ ಮಾಡಿದ್ರೆ ನಮಗೆ 5 ಎಷ್ಟು ಸಿಗುತ್ತೆ? 0.41 ಅಷ್ಟು ಸಿಗುತ್ತೆ. ಅದೇ ರೀತಿ 5/3 ಮಾಡಿದರೆ ಎಷ್ಟು ಸಿಗುತ್ತೆ ನಿಮಗೆ? 1.66 ಅಂತ ಸಿಗುತ್ತೆ. ನೆಕ್ಸ್ಟು ಹಾಗೆ 15/18 ಮಾಡಿದಾಗ ಎಷ್ಟು ಸಿಗುತ್ತೆ ನಿಮಗೆ? 0.833 ಸಿಗುತ್ತೆ. ಅದೇ ರೀತಿ 12 10 ಭಾಗ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ? 0.83 ಸಿಗುತ್ತೆ. ದೇರ್ ಫೋರ್ ಫಸ್ಟ್ ಒನ್ ಏನು ಸಿಗುತ್ತೆ ನಮಗೆ? 0.41. ಆಪ್ಷನ್ ಬಿದು 1.66. ಆಪ್ಷನ್ ಮೂರನೇದು 0.833. ಆಪ್ಷನ್ ಡಿದು 0.83. ಸೊ ದೇರ್ ಫೋರ್ ಇದರಲ್ಲಿ ನಮಗೆ ಆಪ್ಷನ್ ಬಿದು ಎಷ್ಟಿದೆ? 1.66. ದೇರ್ ಫೋರ್ ಬಿ ಇಸ್ ದ ರೈಟ್ ಆನ್ಸರ್. ಇದು ಅತ್ಯಂತ ದೊಡ್ಡದು ಒಂದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಫೈಂಡ್ ದ ಆಡ್ ಒನ್ ಔಟ್. ಫೈಂಡ್ ದ ಆಡ್ ಒನ್ ಔಟ್. ಇದರಲ್ಲಿ ಏನಿದೆ? ಸೊ ಎಲ್ಲ ನೋಡೋಣ. ಇದರಲ್ಲಿ ಗುಂಪಿಗೆ ಸೇರಿದ್ದು ಯಾವುದಿದೆ ನೋಡೋಣ. ಕೋಲ್, ಹೈಡ್ರೋಜನ್, LPG, ಸ್ಟೀಲ್. ಕೋಲ್, ಹೈಡ್ರೋಜನ್, LPG. ಸೊ ಇದು 4ರಲ್ಲಿ ಏನಾಗಿರುತ್ತೆ? ಸ್ಟೀಲ್ ಈಸ್ ಅ ಔಟ್ ಆಫ್. ಸ್ಟೀಲ್ ಈಸ್ ಅ ಮೆಟೀರಿಯಲ್. ಸೊ ಇದೆಲ್ಲ ಲಿಕ್ವಿಡ್ ಕಾಂಟೆಂಟ್. ದೇರ್ ಫೋರ್ ಮೆಟೀರಿಯಲ್ ಸ್ಟೀಲ್ ಈಸ್ ಔಟ್ ಆಫ್. ದೇರ್ ಫೋರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಎ ಟ್ರೈನ್ ಟ್ರಾವೆಲ್ಸ್ 220 kilometers in 5 hours. ಇಟ್ಸ್ ಆವ್ರೇಜ್ ಸ್ಪೀಡ್ ಈಸ್ ಡ್ಯಾಶ್. ಅಂದರೆ ಒಂದು ಟ್ರೈನು 220 ಕಿಲೋಮೀಟರ್ ಸ್ಪೀಡಲ್ಲಿ ಏನಾಗುತ್ತೆ? ಚಲಿಸ್ತಾ ಇದೆ. ಇದು ಬಂದು 5 ಅವರ್ಸಲ್ಲಿ ರೀಚ್ ಆಗಿರುತ್ತೆ. ದೇರ್ ಫೋರ್ ಅದರದ್ದು ಆವ್ರೇಜ್ ಸ್ಪೀಡು ಏನಾಗಿರುತ್ತೆ? ಸೊ ಇಲ್ಲಿ ನಿಮಗೆ ಸ್ಪೀಡ್ ಕಂಡುಹಿಡಿಯೋಕ್ಕೆ ಫಾರ್ಮುಲಾ ಗೊತ್ತಿರಬೇಕು. ಸ್ಪೀಡ್ ಈಸ್ ಈಕ್ವಲ್ ಟು ಏನು? ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಟೇಕನ್. ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ದೇರ್ ಫೋರ್ ಡಿಸ್ಟೆನ್ಸ್ ಕೊಟ್ಟಿದ್ದಾನೆ ಅವನು 220 kilometers. ಡಿವೈಡ್ ಬೈ ಟೈಮ್ ಎಷ್ಟು ಕೊಟ್ಟಿದ್ದಾನೆ? 5 hours.
ದೇರ್ಫೋರ್ 5ರಿಂದ 220 ಭಾಗ ಮಾಡಿದರೆ ನಮಗೇನು ಸಿಗುತ್ತೆ 44. ಸೊ ಯೂನಿಟ್ ಏನು ಕಿಲೋಮೀಟರ್ ಪರ್ ಹವರ್. ದೇರ್ಫೋರ್ ನಮಗೆ ಆಪ್ಷನ್ ಏನು ಹೇಳುತ್ತೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, 44 ಕಿಲೋಮೀಟರ್ ಪರ್ ಹವರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ದ ರೇಟ್ ಆಫ್ ಚೇಂಜ್ ಆಫ್ displacement of a body is called dash. The rate of change of displacement of a body is called dash. ನೋಡೋಣ ಆಪ್ಷನ್ ಏನು ಹೇಳುತ್ತೆ. ಆಪ್ಷನ್ ಎ ಆಕ್ಸಿಲರೇಷನ್, ಆಪ್ಷನ್ ಬಿ ಸ್ಪೀಡ್, ಆಪ್ಷನ್ ಸಿ ಮೊಮೆಂಟಮ್, ಆಪ್ಷನ್ ಡಿ ವಿಸ್ಕಾಸಿಟಿ ಅಂತ ಹೇಳ್ತಾನೆ. ನೋಡೋಣ. ಆಕ್ಸಿಲರೇಷನ್ ಹೇಳುತ್ತೆ, ಆಕ್ಸಿಲರೇಷನ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಚೇಂಜ್ ಇನ್ ವೆಲಾಸಿಟಿ ಬೈ ಟೈಮ್. change in velocity, that means ಏನು ಹೇಳುತ್ತೆ, v ಮೈನಸ್ ಯು ಡಿವೈಡೆಡ್ ಬೈ ಟೈಮ್ ಟೇಕನ್ ಅಂತ ಹೇಳುತ್ತೆ. ಅದೇ ರೀತಿ ಸ್ಪೀಡ್ ಏನು ಹೇಳುತ್ತೆ, ದ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್, ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಟೇಕನ್ ಅಂತ ಹೇಳುತ್ತೆ. ಇನ್ನು ಅದೇ ರೀತಿ ಮೊಮೆಂಟಮ್ ಏನು ಹೇಳುತ್ತೆ, ಇಲ್ಲಿ ದ ಕ್ವಾಂಟಿಟಿ ಆಫ್ ಎ ಬಾಡಿ ಮೂವಿಂಗ್ ಅಂತ ಹೇಳುತ್ತೆ, ದ ಕ್ವಾಂಟಿಟಿ ಆಫ್ ಬಾಡಿ ಮೂವಿಂಗ್ ಅಂತ ಹೇಳುತ್ತೆ. ಇನ್ನು ವಿಸ್ಕಾಸಿಟಿ ಅಂತಂದರೆ ದಿಸ್ ಇಸ್ ದ ಥಿಕ್ನೆಸ್ ಪ್ರಾಪರ್ಟಿ ಅಂತ ಹೇಳುತ್ತೆ. ದೇರ್ ಫೋರ್ ಇಲ್ಲಿ ನಮಗೆ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂದರೆ, ಸೊ ಇಲ್ಲಿ ನಮಗೆ ಆಪ್ಷನ್ ಎ ಅಂತ ಹೇಳ್ಬೋದು, ಎಸ್ ಆಕ್ಸಿಲರೇಷನ್ ಅಂತ ಹೇಳ್ಬೋದು. ಇದು ಸ್ವಲ್ಪ ಡೌಟು, ನೋಡೋಣ ಇದು ಮತ್ತು ಕ್ಲಿಯರ್ ಮಾಡೋಣ. ಇದು ಸ್ವಲ್ಪ ಡೌಟ್ ಆಗಿದೆ, ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಫ್ ಎ ಬಾಡಿ ಈಸ್ ಮೂವಿಂಗ್ ಇನ್ ಎ ಕರ್ವ್ಡ್ ಪಾತ್, ದ ಮೋಷನ್ ಆಫ್ ದಿ ಬಾಡಿ ಈಸ್ ಕಾಲ್ಡ್ ಡ್ಯಾಶ್. ಆಪ್ಷನ್ ಏನು ಹೇಳುತ್ತೆ, ರೆಕ್ಟಿಲಿನಿಯರ್, ರೊಟೇಷನಲ್, ಕರ್ವಿಲಿನಿಯರ್, ಹಾರ್ಮೋನ್. ಸೊ ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಏನು ಹೇಳುತ್ತೆ, ಇಫ್ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು 9 ಆ್ಯಂಡ್ ಎ ಬಿ ಈಸ್ ಈಕ್ವಲ್ ಟು 20, ದೆನ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಹೇಳುತ್ತೆ. ನೋಡೋಣ, ಇದು ಸಾಲ್ವ್ ಮಾಡೋಣ. ಇಲ್ಲೇನಾಗಿದೆ, ಎ ಪ್ಲಸ್ ಬಿ ಈಕ್ವಲ್ಸ್ ಟು ಏನಾಗುತ್ತೆ, 9, ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು 9, ಹಾಗೆ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು 9 ಆದ್ರಾಗ ಎ ಬಿ 20, ದೇರ್ ಫೋರ್ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಏನಾಗುತ್ತೆ ಅಂತ ಫೈಂಡ್ ಇಟ್ ಮಾಡೋಣ. ಸೊ ಇಲ್ಲಿ ಬರೀತೀನಿ ನಾನು, ಏನಾಗುತ್ತೆ, ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಏನಾಗುತ್ತೆ, ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ 2ab. ದೇರ್ ಫೋರ್ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಎಷ್ಟಾಯ್ತು ನಮಗೆ ಗೊತ್ತಿಲ್ಲ, ಅದನ್ನು ಫೈಂಡ್ ಔಟ್ ಮಾಡೋಣ. ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ 2 ಇಂಟು ಎ ಬಿ ಎಷ್ಟಿದೆ 20, ಎ ಬಿ ಎಷ್ಟಿದೆ 20. ದೇರ್ ಫೋರ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವೇನು ಬರಿಬೋದು, ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಈಕ್ವಲ್ಸ್ ಟು, ಇದನ್ನು ನಾನು 20 ಇಂಟು 2ನ 40 ಅಂತ ಮಾಡ್ಕೊತೀನಿ. ಅಂದರೆ ಈ ಒಂದು 2ab ನಾನೇನು ಮಾಡ್ತೀನಿ, ಈಕ್ವಲ್ಸಿಂದ ರೈಟ್ ಸೈಡ್ಗೆ ಡ್ರಾಪ್ ಮಾಡ್ತೀನಿ, ಸೆಂಡ್ ಮಾಡ್ತೀನಿ. ಸೊ ಅವಾಗ ಏನಾಗುತ್ತೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 40. ಇಲ್ಲಿ ಎ ಪ್ಲಸ್ ಬಿ ಏನಾಗುತ್ತೆ ನಮಗೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ದಟ್ ಮೀನ್ಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ದಟ್ ಮೀನ್ಸ್ 40. ನೆಕ್ಸ್ಟ್ ಇಲ್ಲಿ ಎ ಪ್ಲಸ್ ಬಿ ಇಲ್ಲಿ ಎಷ್ಟು ಹೇಳುತ್ತವನು 9, ಎ ಪ್ಲಸ್ ಬಿ ಅಂದರೆ 9 ಸ್ಕ್ವೇರ್ ಈಸ್ ಈಕ್ವಲ್ ಟು 40. ದೇರ್ ಫೋರ್ ಇಲ್ಲಿ 9 9s 81 ಮೈನಸ್ 40. ನೆಕ್ಸ್ಟ್ ಸ್ಟೆಪ್ ಎಲ್ಲಿ ಹೇಳುತ್ತೆ, 81 ಮೈನಸ್ 40 ಈಕ್ವಲ್ಸ್ ಟು 41. ಆಪ್ಷನ್ ಏನು ಹೇಳುತ್ತೆ ನೋಡಿ, ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಏನು ಹೇಳುತ್ತೆ, ಕ್ವಶನಲ್ಲಿ ಏನಪ್ಪ ಇದೆ, ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು 9, ಹಾಗೆ ಎ ಇಂಟು ಬಿ ಈಸ್ ಈಕ್ವಲ್ ಟು ಎ ಬಿ ಈಸ್ ಈಕ್ವಲ್ ಟು 20, ದೆನ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಾಗುತ್ತೆ. ಸೊ ಇಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ಎ ಪ್ಲಸ್ ಬಿ ಮಾಡ್ತಾಯಿದ್ದೀವಿ. ನೋಡೋಣ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಇದ್ರ ವಿಸ್ತೃತ ರೂಪ
ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತ ಬರ್ಕೊಬೋದಾ? ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಂಟು, ಸೊ ಇಲ್ಲಿ ನಾವೇನು ಮಾಡ್ತಾಯಿದ್ದೀವಿ, 2 ಇಂಟು ಎ ಬಿ ಎಷ್ಟಿದೆ ಕೊಟ್ಟಿದ್ದಾನೆ, 20 ಕೊಟ್ಟಿದ್ದಾನೆ. ಇನ್ ದಿ ಪ್ಲೇಸ್ ಆಫ್ ಎ ಬಿ ವಿ ಪುಟ್ 20. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಕ್ವಲ್ಸ್ ಟು ನಾನು ಏನು ಮಾಡ್ತೀನಿ, ಇವೆರಡನ್ನ ಮಲ್ಟಿಪ್ಲೈ ಮಾಡ್ತೀನಿ, ಎಷ್ಟಾಗಿದೆ 40. ಈಕ್ವಲ್ಸ್ ಟು ಏನಂತಂದರೆ ಇವೆರಡನ್ನ ನಾನು ಈಕ್ವಲ್ಸಿಂದ ಆ ಕಡೆ ಕಳಿಸ್ಕೊಟ್ಟಿದ್ದೀನಿ. ದೇಟ್ ಫೋರ್ ಈ ಒಂದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ನ ನಾನು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಬರ್ಕೊತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಎ ಪ್ಲಸ್ ಬಿ ಇಲ್ಲಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾನೆ, ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 9 ಅಂತ ಕೊಟ್ಟಿದ್ದಾನೆ. ದೇರ್ ಫೋರ್ ಇನ್ ದಿ ಪ್ಲೇಸ್ ಆಫ್ ಎ ಪ್ಲಸ್ ಬಿ 9. ಸೊ 9 ಸ್ಕ್ವೇರ್ ಅಂದರೆ 81 ಈಕ್ವಲ್ಸ್ ಟು 40. 81 minus 40. Therefore, answer is 41. So, option C is the right answer. Next up, next question. The filament of electric bulb is made of dash. Electric bulb alli filament anna yadanna use ಮಾಡ್ತಾರೆ ನೋಡೋಣ. ಸೊ ಇದು ಕಾರ್ಬನ್ನ, ಮೈಕನ, ಕಾಪರ್, ಟಂಗ್ಸ್ಟನ್. ಸೊ ಇವ್ರು ನಾಲ್ಕನ್ನು ಯೂಸ್ ಮಾಡ್ತಾರೆ. ಬಟ್ ಇಲ್ಲಿ ಟಂಗ್ಸ್ಟನ್ ಈಸ್ ದ ಹೈಯೆಸ್ಟ್ ಟೆಂಪ್ರೇಚರ್ ಆಗಿರೋದ್ರಿಂದ ಎಲೆಕ್ಟ್ರಿಕ್ ಬಲ್ಬಲ್ಲಿ ನಾವು ಟಂಗ್ಸ್ಟನ್ ಮೆಟೀರಿಯಲ್ನ ಫಿಲಮೆಂಟ್ ಆಗಿ ಯೂಸ್ ಮಾಡ್ತೀವಿ. ದೇರ್ ಫೋರ್ ಆಪ್ಷನ್ ಡಿ ಇಸ್ ನಮಗೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಫ್ರೀಕ್ವೆನ್ಸಿ ಆಫ್ ಡಿ ಸಿ ವೋಲ್ಟೇಜಲ್ಲಿ ಫ್ರೀಕ್ವೆನ್ಸಿ ಏನಾಗುತ್ತೆ? ಆಪ್ಷನ್ ಎ ಐ, ಆಪ್ಷನ್ ಬಿ 1, ಆಪ್ಷನ್ ಸಿ ಲೋ, ಆಪ್ಷನ್ ಡಿ 0. ಸೊ ಇಲ್ಲೇನಾಗುತ್ತೆ, ಡಿ ಸಿ ಆದರೆ ಹೇಗೆ, ಡಿ ಸಿ ಮೀನ್ಸ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಆಗಿರುತ್ತೆ. ಆಲ್ಟರ್ನೇಟರ್ ಮೀನ್ಸ್ ಏನಾಗುತ್ತೆ, ಇಟ್ ಮೀನ್ಸ್ ಸೈಕಲ್. ಎಸ್, ದೇರ್ ಫೋರ್ ಇಲ್ಲಿ ಫ್ರೀಕ್ವೆನ್ಸಿ ಜಾಸ್ತಿ ಕೊಟ್ಟಾಗ ಇಲ್ಲೇನಾಗುತ್ತೆ, ಎ ಸಿ ಏನಾಗುತ್ತೆ, ಇಟ್ ಕ್ಯಾನ್ ಬಿ ಆಲ್ಟರ್ಡ್ ಆಗ್ತಾ ಇರುತ್ತೆ. ಸೈಕಲ್ ನಂಬರ್ ಆಫ್ ಸೈಕಲ್ಸು ಏನಾಗುತ್ತಾ ಇರುತ್ತೆ, ಇದು ಚೇಂಜಸ್ ಆಗ್ತಾ ಇರುತ್ತೆ. ಬಟ್ ಡಿ ಸಿ ಇಸ್ ದ ಕಾನ್ಸ್ಟೆಂಟ್ ವ್ಯಾಲ್ಯೂ. ಡಿ ಸಿ ಕಾನ್ಸ್ಟೆಂಟ್ ವ್ಯಾಲ್ಯೂ ಆಗಿರೋದ್ರಿಂದ ಇದಕ್ಕೆ ನಾವು ಫ್ರೀಕ್ವೆನ್ಸಿ ಜಾಸ್ತಿ ಕೊಟ್ಟಾಗ ಏನಾಗುತ್ತೆ, ಇಟ್ ಕ್ಯಾನ್ ಬಿ ನೋ ಚೇಂಜ್. ದೇರ್ ಫೋರ್ ದಿಸ್ ಕಾಲ್ಡ್ 0. ಇಲ್ಲಿ ಫ್ರೀಕ್ವೆನ್ಸಿ ಅಂದರೆ ಏನು, ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು ನಂಬರ್ ಆಫ್ ಸೈಕಲ್ಸ್ ಪರ್ ಸೆಕೆಂಡ್, ಆರ್ ಎಫ್ ಈಸ್ ಈಕ್ವಲ್ ಟು 1/t. ದೇರ್ ಫೋರ್ ಇಲ್ಲೇನಾಗುತ್ತೆ, ಸೈಕಲ್ಸು ಅಂದರೆ ನಾವು ಆಲ್ಟರು ಜಾಸ್ತಿ ಕೊಡ್ತಾ ಇದ್ದಾಗಲೂ ಇದೇನಾಗುತ್ತೆ, ಹೈ ವೇರಿ ಆಗ್ತಾನೆ ಇರುತ್ತೆ. ದೇರ್ ಫೋರ್ ಡಿ ಸಿ ಏನಾಗುತ್ತೆ, ಇಟ್ ಕ್ಯಾನ್ ಬಿ ನೋ ಚೇಂಜಸ್, ಓನ್ಲಿ ಏನು ಪೊಸಿಷನ್ ಇರುತ್ತೋ 0 ಪೊಸಿಷನಲ್ಲಿ ಇರುತ್ತೆ. ದೇರ್ ಫೋರ್ ಇಲ್ಲಿ ನಮಗೆ ಫ್ರೀಕ್ವೆನ್ಸಿ ಆಫ್ ಡಿ ಸಿ ವೋಲ್ಟೇಜ್ ಈಸ್ 0. ನೆಕ್ಸ್ಟ್ ಕ್ವಶನ್ ನೋಡೋಣ. ಎ ಬಾಡಿ ಈಸ್ ಮೂವಿಂಗ್ ವಿತ್ ಎ ವೆಲಾಸಿಟಿ ಆಫ್ 2 meters per second. If the velocity of the body becomes 5 meters per second after 4 seconds, the acceleration of the body would be dash. So ಇಲ್ಲಿ acceleration ಫೈಂಡ್ ಔಟ್ ಮಾಡಬೇಕು. acceleration is equal to ಏನು, v minus u divided by t ಅಂತ ಫಾರ್ಮುಲಾ. ಇಲ್ಲಿ ದ ಬಾಡಿ ಈಸ್ ಮೂವಿಂಗ್ ವಿತ್ ವೆಲಾಸಿಟಿ ಆಫ್ 2 meters per second. ಒಂದು ವೆಲಾಸಿಟಿ ಕೊಟ್ಟಿದ್ದಾನೆ, ಇನ್ನೊಂದು ವೆಲಾಸಿಟಿ ಕೊಟ್ಟಿದ್ದಾನೆ, ದಟ್ ಮೀನ್ಸ್ 5 meters per second ಅಂತ ಕೊಡ್ತಾನೆ. ಇನ್ನು ಟೈಮ್ ಕೊಟ್ಟಿದ್ದಾನೆ, ಟೈಮ್ ಎಷ್ಟು 4 seconds. ದೇರ್ ಫೋರ್ ಫಾರ್ಮುಲಾ ಏನು ಕೊಳ್ತದೆ ನಮಗೆ, ಆಸಿಲರೇಷನ್ ಈಸ್ ಈಕ್ವಲ್ ಟು ವಿ ಮೈನಸ್ ಯು ಬೈ ಟಿ. ಸೊ ಇಲ್ಲಿ ಫೈನಲ್ ವೆಲಾಸಿಟಿ ಏನು ಹೇಳುತ್ತೆ, 5 ಮೈನಸ್ ಇನಿಷಿಯಲ್ ವೆಲಾಸಿಟಿ ಏನು ಹೇಳುತ್ತೆ, 2 ಡಿವೈಡೆಡ್ ಬೈ ಟೈಮ್ ಏನು ಹೇಳುತ್ತೆ, 4. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, 5 minus 2 ದಟ್ ಮೀನ್ಸ್ 3 ಡಿವೈಡೆಡ್ ಬೈ 4. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ದಿಸ್ ಮೀನ್ಸ್ 0.75. ಸೊ ಇಲ್ಲಿ ನಮಗೆ ಆಪ್ಷನ್ ಏನು ಹೇಳುತ್ತೆ, 1 meter per second square. ಆಪ್ಷನ್ ಬಿ 1.5 meter per second square. ಆಪ್ಷನ್ ಡಿ ಸಿ ಏನು ಹೇಳುತ್ತೆ, 0.75 meter per second square. ಆಪ್ಷನ್ ಡಿ 0.375 meter per second square. ದೇರ್ ಫೋರ್ ನಮಗೆ ಇಲ್ಲಿ ಆನ್ಸರ್ ಎಷ್ಟು ಬಂತು, 0.75 meter per second square. Option C is the right answer.